ಆಪ್ಕಿ ಅದಾಲತ್ನಲ್ಲಿ ಫ್ಯಾಷನ್ ಡಿಸೈನರ್ ರಿತು ಬೇರಿ ಮೇಲೆ ಇರುವ ಆರೋಪ. ಇವರು ಬರೀ ಪಬ್ಲಿಸಿಟಿ ಕಡೆ ಗಮನ ಕೊಡ್ತಾರೆ. ರಿತು ಬೇರಿ, ಈ ಮಾತು ನಿಜನಾ? ಏನಂದ್ರೆ ಇಂಡಿಯಾದ ಬೇರೆ ಯಾವ ಫ್ಯಾಷನ್ ಡಿಸೈನರ್ ಕೂಡ ಪ್ರಪಂಚದ ಏನು ವರ್ಲ್ಡ್ ಕ್ಯಾಪಿಟಲ್ಸ್ ಇದೆಯೋ ಅದರಲ್ಲಿ ಇಷ್ಟೊಂದು ಶೋಸ್ ಮಾಡಿಲ್ಲ ನೀವು ಮಾಡಿರೋಷ್ಟು. ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಬೇರೆ ಡಿಸೈನರ್ಸ್ನ ಲೆಕ್ಕ ಇಟ್ಕೊಂಡಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಮತ್ತೆ ಎಷ್ಟು ಶೋಸ್ ಮಾಡಿದ್ದಾರೆ ಅಂತ. ಆದ್ರೆ ನಾನು ತುಂಬಾ ಶೋಸ್ ಮಾಡಿದ್ದೀನಿ ಮತ್ತೆ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆದ್ರೆ ನಾನ್ ನಿಮ್ಮ ಪೂರ್ತಿ ಲೆಕ್ಕ ಇಟ್ಕೊಂಡಿದ್ದೀನಿ. ಐ ನೋ ದ್ಯಾಟ್. I want a record of this so that I can keep it for my archives. ಮತ್ತೆ ಎಷ್ಟು ಪಬ್ಲಿಸಿಟಿ ನೀವು ತಗೊಂಡಿದ್ದೀರೋ ಇಂಥ ಶೋಸ್ ಮಾಡಿ ಬೇರೆ ಯಾವ ಡಿಸೈನರ್ ಕೂಡ ತಗೊಂಡಿಲ್ಲ. Well, I'm really grateful to the press for having taken my work to the public. ಕೆಲವು ವ್ಯಕ್ತಿಗಳು ಒಳ್ಳೇದು ಹೇಳಿದ್ರು, ಕೆಲವು ವ್ಯಕ್ತಿಗಳು ಕೆಟ್ಟದ್ದು ಹೇಳಿದ್ರು. ಆದ್ರೆ ಅದು when you are in the platform exposed to the world, ಆಗ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಇಷ್ಟಪಡ್ತಾರೆ ಮತ್ತೆ ಕೆಲವು ವ್ಯಕ್ತಿಗಳು ಇಷ್ಟಪಡಲ್ಲ. ಆದ್ರೆ ನಾನು ಪ್ರೆಸ್ನವ್ರ ಕೈ ಹಿಡಿದು ಅವರಿಂದ ಬರ್ಸಿಲ್ಲ ಯಾವತ್ತು ನನ್ನ ಬಗ್ಗೆ. ದೇ ಹ್ಯಾವ್ ರಿಟನ್ ವಾಟ್ ದೇ ಬಿಲೀವ್ ಅಂಡ್ ಐ ಥಿಂಕ್ ಐ ಡನ್ ವರ್ಕ್ ವರ್ದಿ ಅಂಡ್ ಬೀಂಗ್ ರಿಟನ್ ಅಬೌಟ್. ಸೊ ಐ ಅಕ್ಸೆಪ್ಟ್ ದ ಪಬ್ಲಿಸಿಟಿ ಇಸ್ ಇಂಪಾರ್ಟೆಂಟ್ ಫಾರ್ ಎನಿ ಡಿಸೈನರ್. ಏನೇ ಕೆಲಸ ಮಾಡಿ ಒಂದ್ ವೇಳೆ ಅದು ಜನರಿಗೆ ತಲುಪಲಿಲ್ಲ ಅಂದ್ರೆ ಅದು ಏನ್ ಕೆಲಸ, ಅದು ಆಗ ಏನ್ ಪ್ರಯೋಜನ? ಹಾಗಾಗಿ ಆದ್ರೆ ಯಾರು ನಿಮ್ಮ ರೈವಲ್ ಫ್ಯಾಷನ್ ಡಿಸೈನರ್ ಇದ್ದಾರೆ, ಯಾರಿಗೆ ಪಬ್ಲಿಸಿಟಿ ಸಿಗೋದಿಲ್ವೋ ಅವ್ರು ಹೇಳ್ತಾರೆ ರಿತು ಬೇರಿ ಬಗ್ಗೆ ಪತ್ರಿಕೆಗಳಲ್ಲಿ ಯಾಕೆ ಬರುತ್ತೆ ಅಂತಂದ್ರೆ ಅವರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾರೆ. ಒಂದಂತೂ ನಾನು I think I'm going to use this platform to thank my so-called rival designers because I still don't know them. When I meet them, ಅವ್ರು ನನ್ನನ್ನು ತುಂಬಾ ಪ್ರೀತಿಯಿಂದ ಭೇಟಿ ಆಗ್ತಾರೆ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿ ಭೇಟಿ ಆಗ್ತಾರೆ. ಆದ್ರೆ ಯಾರೇ ಆಗಿರ್ಲಿ ಒಂದ್ ವೇಳೆ ಅವ್ರು ಯೋಚನೆ ಮಾಡ್ತಾರೆ ಅಂದ್ರೆ ನಾನು ಅವರು they made me feel like a Bollywood star and they've given me so many compliments all the time that I'm really grateful to them. But 15 ವರ್ಷ ಲುಕ್ಸ್ ಮೇಲಂತೂ you can't carry on working based on your looks for 15 years. ದೊಡ್ಡ ತುಂಬಾ ಸುಂದರವಾದ ಫಿಲ್ಮ್ ಆಕ್ಟ್ರೆಸಸ್ ಕೂಡ 15 ವರ್ಷ ಅವ್ರು ಇರೋಕ್ಕಾಗಲ್ಲ. ಅವ್ರು ಹೇಳೋದೇನು ಅಂತಂದ್ರೆ ರಿತು ಬೇರಿ ಫಿಲ್ಮ್ಗಳಲ್ಲಿ ಆಕ್ಟರ್ ಆಗ್ಬೇಕಿತ್ತು, ಡಿಸೈನರ್ ಆಗೋದ್ರ ಬದಲು. Maybe I've crossed the time, but sometimes even I think it would be fun to play different roles. But ಒಂದ್ ವೇಳೆ ಅಷ್ಟು ಸುಲಭ ಇದ್ರೆ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕು. They should look like me and be successful. ಆರೋಪ ಏನು ಅಂತಂದ್ರೆ ನಿಮಗೆ ಫ್ಯಾಷನ್ ಡಿಸೈನಿಂಗ್ ಅಂತೂ ಏನೂ ಬರೋದಿಲ್ಲ. ಏನಾದ್ರೂ ಉಪಯೋಗಿಸ್ತಾರೆ ಅಂದ್ರೆ ನಿಮ್ಮ ರೈವಲ್ಸ್ ಪದೇ ಪದೇ ಇದನ್ನ ಹೇಳ್ತಾರೆ. ಏನಂದ್ರೆ ರಿತು ಬೇರಿ ಪುಷಿ ಆಗಿದ್ದಾರೆ, ತಮ್ಮ ಕನೆಕ್ಷನ್ಸ್ನ ಉಪಯೋಗಿಸ್ತಾರೆ, ನೆಟ್ವರ್ಕಿಂಗ್ ಅನ್ನ ಉಪಯೋಗಿಸ್ತಾರೆ, ಮತ್ತೆ ಇದರಿಂದ ಪಬ್ಲಿಸಿಟಿ ಸಿಗುತ್ತೆ, ಇದರಿಂದ ಹೆಸರು ಬರುತ್ತೆ. ಎಷ್ಟು ಸುಲಭ ಆಗತ್ತೆ ಯಾರಾದ್ರೂ ಪಿ ಆರ್ ಏಜೆನ್ಸಿ ಓಪನ್ ಮಾಡಿ ನೆಟ್ವರ್ಕ್ ಮತ್ತೆ ಕನೆಕ್ಷನ್ ಇಂದ ಪಬ್ಲಿಸಿಟಿ ತಗೋಬಹುದು ಅಂತ. ಬಟ್ I don't think that's true because I think we have an intelligent audience, we have intelligent people who can understand that connections, PR. I'm very fortunate, andre I'm blessed with great friends who are very famous and who are like you, very well connected, very powerful people. But this is my fate. I just know them and I don't think you can make friends and force people to be your friends. I don't think I've used my relationships for business and business for relationships. ಇದು ನಿಜನಾ? ಏನಂದ್ರೆ ನೀವು ಎಷ್ಟೋ ತರದ KT ಹೋಮ್ಸ್, ನಿಕೋಲ್ ಕಿಡ್ಮನ್ ಇವರ ಡಿಸೈನರ್ ಬಟ್ಟೆಗಳನ್ನ ಡಿಸೈನ್ ಮಾಡಿದ್ರಿ, ಮತ್ತೆ ಕೇವಲ ಇದಕ್ಕೋಸ್ಕರ ಏನಂದ್ರೆ ಪಬ್ಲಿಸಿಟಿ ಸಿಗ್ಲಿ, ಇದರಿಂದ ಪತ್ರಿಕೆಗಳಲ್ಲಿ ಹೆಸರು ಬರ್ಲಿ ಅಂತ. ನಾನ್ ತುಂಬಾ ಅದೃಷ್ಟವಂತೆ, ಯಾಕಂದ್ರೆ ನಾನು ಇವ್ರ ಬಟ್ಟೆಗಳನ್ನ ಮಾಡಿದೀನಿ ಬಿಕಾಸ್ ದೇ ಆರ್ ಬ್ಯೂಟಿಫುಲ್ ವರ್ಲ್ಡ್ ಸೆಲೆಬ್ರಿಟೀಸ್. ಆದ್ರೆ ಯಾವಾಗ ನಾನು KT ಹೋಮ್ಸ್ ಅವ್ರ ಬಟ್ಟೆ ಮಾಡಿದೆ ಆಗ ಯಾರಿಗೂ ಗೊತ್ತೇ ಇರಲಿಲ್ಲ. I didn't let the press know, but they found out. Matte I didn't really talk about it to the press. I think if I sneeze, they would probably say she has pneumonia, so everyone has a way of finding out. And look at you. Nimage ella gottu nan bagge. So I don't think I did it with publicity in mind. ಯಾರು ಇಂಡಿಯನ್ ಮೂವಿ ಸ್ಟಾರ್ಸ್ ಇದ್ದಾರೆ, ಇವರ ಜೊತೆ ತುಂಬಾ ಸ್ನೇಹ ಇದೆ ನಿಮ್ಗೆ. ನಾನ್ ಕೇಳ್ಪಟ್ಟೆ ರೇಖಾ ಅವ್ರ ಜೊತೆಗೆ ತುಂಬಾ ಸ್ನೇಹ ಇದೆ. ಮಾಧುರಿ ದೀಕ್ಷಿತ್ ಅವರ ಬಟ್ಟೆಗಳನ್ನ ನೀವು ಡಿಸೈನ್ ಮಾಡಿದ್ದೀರಾ? ಹೌದು, ಇದು ಸರಿ ಇದೆ. ಮತ್ತೆ ಇದೆಲ್ಲದರ ಲಾಭ ಆಗತ್ತೆ ಪೇಜ್ 3 ನಲ್ಲಿ ಫೋಟೋಗಳು ಬರೋದಕ್ಕೆ. Well, Rekha is somebody I look up to and I love. And she was there at my wedding now. Wedding ನಲ್ಲಿ ನನ್ಗೇನು ಪಬ್ಲಿಸಿಟಿ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಮತ್ತೆ ಮಾಧುರಿ ದೀಕ್ಷಿತ್ ಇಸ್ ವೆರಿ ಫೇಮಸ್. ಅವ್ರು ಏನ್ ಮಾಡಿದ್ರು ಅದು ಪೇಪರಲ್ಲಿ ಬರೀತಾರೆ. ಮತ್ತೆ I designed her clothes and that got me some
press, but I didn't really do it with that ಆದ್ರೆ in ಇದು ಕೂಡ mind. ನಿಜ ಅಲ್ವಾ? ರಿತು ಬೇರಿ ತುಂಬಾ ಫೇಮಸ್ ಆಗಿದ್ದಾರೆ, ಏನೇ ಮಾಡಿದ್ರು ಪೇಪರ್ನಲ್ಲಿ ಪ್ರಿಂಟ್ ಆಗುತ್ತೆ. ಹೌದು, ಇದನ್ನ ನಾನ್ ಕೂಡ ಕೇಳಿದೀನಿ. ಮತ್ತೆ ಇದಕ್ಕೋಸ್ಕರ ಆಗಾಗ ಸ್ಟಂಟ್ ಮಾಡ್ತೀರಾ ನೀವು? ಯಾವ ಥರದ್ದು? ಉದಾಹರಣೆಗೆ ನೀವು ನಿಮ್ಮ ಬುಕ್ ಅನ್ನ ರಿಲೀಸ್ ಮಾಡಿದ್ರಿ, ನೀವು 1,00,000 ರೂಪಾಯಿ ಪುಸ್ತಕ. ಇದು ಸ್ಟಂಟ್ ಅಲ್ವಾ? Uh, I thought a stunt would be if I came in flying with my book and tried to show off with my book. But this book of mine is, ನಾನು ಏನೋ ಮಾಡ್ತೀನಿ ಮತ್ತೆ ಜನರು ಬೇರೆ ವಿಷಯದ ಮೇಲೆ ಫೋಕಸ್ ಮಾಡ್ತಾರೆ. ಲೈಕ್ ಐ ವಾಸ್ ಟ್ರೈಯಿಂಗ್. ಅಷ್ಟೊಂದು ಅಮಾಯಕಿ ಏನಲ್ಲ ನೀವು, ಏನಂದ್ರೆ ನೀವು ಏನೋ ಮಾಡ್ತೀರಾ. ಇಲ್ಲ, ನಾನು ಸ್ವಲ್ಪ ಅಮಾಯಕಿ ಇದ್ದೀನಿ, ಆದರೆ ಐ ಡಿಡ್ಂಟ್ ರಿಯಲೈಸ್ ದಟ್ ದ ಬುಕ್ ವುಡ್ ಗೆಟ್ ಮಿ the focus would be on. Anyway, this book has taken a long time to put together. ಸುಮಾರು 3-4 ವರ್ಷದಿಂದ ನಾನು ಈ ಬುಕ್ ಮೇಲೆ ಕೆಲಸ ಮಾಡ್ತಿದ್ದೀನಿ. ಈ ಬುಕ್ ನಲ್ಲಿ ತುಂಬಾ ವಿಷಯಗಳಿವೆ. ಅದು ತುಂಬಾ ಸ್ಪೆಷಲ್ ಆಗಿದೆ. ಅದರ ಪ್ರಿಂಟಿಂಗ್ ತುಂಬಾ ಸ್ಪೆಷಲ್ ಆಗಿದೆ, ಅದರ ಪ್ರೆಸೆಂಟೇಷನ್ ತುಂಬಾ ಸ್ಪೆಷಲ್ ಆಗಿದೆ, ಮತ್ತೆ ಕೇವಲ 100 ಕಾಪೀಸ್ ಇವೆ. ಮತ್ತೆ ನಾನು ಇಷ್ಟಪಡ್ತೀನಿ ಈ ಕಾಪೀಸ್ನ ನಿಮ್ಮಂತ ನನ್ನ ವೆಲ್ ವಿಶರ್ಸ್, ಫ್ರೆಂಡ್ಸ್ ಎಲ್ಲ ಖರೀದಿ ಮಾಡಲಿ. ಐ ವಾಂಟ್ ಟು ಹ್ಯಾವ್ ಅ ರೀಪ್ರಿಂಟ್ ಆಫ್ ಅ ಲಾಟ್ ಮೋರ್ ಕಾಪೀಸ್ ವಿಚ್ ವಿಲ್ ಬಿ ಅಫೋರ್ಡಬಲ್ ಅಂಡ್ ಗಿವನ್ ಅವೇ ಟು ದ ಪ್ರೆಸ್. ನೀವು ಮೊದಲನೇ ಸ್ನೇಹಿತೆ ಅನ್ಸುತ್ತೆ, ನಿಮ್ಮ ಸ್ನೇಹಿತರ ಜೊತೆ ಕತ್ರಿ ಹಾಕೋದಕ್ಕೆ ಇಷ್ಟಪಡ್ತಿರೋದು. ಇಲ್ಲ, ಮೊದಲನೇ ಅವಳಂತೂ ಅಲ್ಲ, ಆದರೆ ಐ ಡೋಂಟ್ ಥಿಂಕ್ ಮೈ ಫ್ರೆಂಡ್ಸ್ ವಿಲ್ ಥಿಂಕ್ ಒಂದ್ ವೇಳೆ ನಾನು ನಿಮಗೆ ಬುಕ್ ಕೊಟ್ರೆ ನೀವು ನಾನು ನಿಮ್ಮ ಜೇಬಿಗೆ ಕತ್ರಿ ಹಾಕ್ತಿದ್ದೀನಿ ಅನ್ಕೋತೀರಾ? 1,00,000 ರೂಪಾಯಿ ಪುಸ್ತಕ, ಯಾರು ಏನು ಓದ್ತಾರದ್ರಲ್ಲಿ? ವೆಲ್, ಪ್ರತಿ ವಸ್ತು ಬೆಲೆನ ನೀವು ಯು ಕ್ಯಾನ್ಟ್ ರಿಯಲಿ ಸೇ ಏನಂದ್ರೆ ಇದು 1,00,000 ಯಾಕಿದೆ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ ವೆನ್ ಐ ಕ್ಯಾಲ್ಕುಲೇಟೆಡ್ ದ ಕಾಸ್ಟ್ ಆಫ್ ದ ಬುಕ್ ಅಂಡ್ ವಾಟ್ ಆಲ್ ವೆಂಟ್ ಇನ್ ಟು ಇಟ್. ವೆಲ್, ಮೈ ಅಕೌಂಟೆಂಟ್ ಸೆಡ್ ದ ಬುಕ್ ಹ್ಯಾಸ್ ಟು ಬಿ ಪ್ರೈಸ್ಡ್ at $1,00,000 for it for you to cover the cost of the book. But also along with that I have decided to give the profits of whatever the book makes to a charity which is a Kalakar Trust and another charity like Red Cross. ಬಟ್ ಈ ಪ್ರೈಸ್ ಚಾರಿಟಿ ಕಾರಣದಿಂದ ಎಕ್ಸ್ಪೆನ್ಸಿವ್ ಆಗಿಲ್ಲ. ಇದನ್ನ ನಾನೇ ಡಿಸೈಡ್ ಮಾಡಿದೆ ಏನಂದ್ರೆ ಐ ವಾಂಟ್ ದಿಸ್ ಬುಕ್ ಟು ಓನ್ಲಿ ಬಿ ವಿತ್ ಪೀಪಲ್ ಹೂ ರಿಯಲಿ ವಾಂಟ್ ಇಟ್. 1,00,000 ರೂಪಾಯಿ ಅಂತೂ ಇದರ ಬೆಲೆ ಇಟ್ಟಿದ್ದೀರಾ, ಆದ್ರೆ ಏನು ಮೊದಲನೇ ಕಾಪಿ ಇದೆಯಲ್ಲ ಅದನ್ನ ಆಕ್ಷನ್ ಮಾಡಿದ್ದೀರಾ ನೀವು? ಹೌದು, ವಿ ಆಕ್ಷನ್ ದ ಫಸ್ಟ್ ಬುಕ್. ಅಂದ್ರೆ ಸಾಕಷ್ಟು ಹಣ ಸಂಪಾದಿಸಿದಿರಿ ಅಂತ ಆಯ್ತು ಈ ಪುಸ್ತಕದಿಂದ. ಐ ವಿಶ್. ನೀವು ಇದನ್ ಹೇಳ್ತೀರಾ ಏನಂದ್ರೆ ಏನಿದೆ ಅಂಥದ್ದು ಈ ಪುಸ್ತಕದಲ್ಲಿ, ಮತ್ತೆ ಇದರ ಬೆಲೆ ಇಷ್ಟೊಂದು ಜಾಸ್ತಿ ಇಡೋದಕ್ಕೆ? ಒಂದ್ ವೇಳೆ ನಾನು ಎಲ್ಲಾನು ನಿಮಗೆ ಈಗ್ಲೇ ಹೇಳ್ಬಿಟ್ರೆ ಆಗ ಯಾರು ನನ್ನ ಪುಸ್ತಕ ಖರೀದಿ ಮಾಡಲ್ಲ. ಸೊ ಅದಕ್ಕೆ ಇವತ್ತು ಈ ಶೋ ಅಲ್ಲಿ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನನಗೊಂದು ಪ್ರಾಮಿಸ್ ಮಾಡಿ ನೀವ್ ನನ್ ಒಂದ್ ಪುಸ್ತಕ ಖರೀದಿ ಮಾಡ್ತೀರಾ ಅಂತ, ಮತ್ ಆಮೇಲೆ ನೀವ್ ಇನ್ನೊಂದ್ ಶೋನಲ್ಲಿ ಹೇಳಿ ಈ ಪುಸ್ತಕದಲ್ಲಿ ಏನಿದೆ ಅಂತ. ಇದನ್ ಹೇಳಿ ನೀವು ಈ ಪುಸ್ತಕದ ಹೆಸರನ್ನ ನೀವು ಫೈರ್ ಫ್ಲೈ ಅಂತ ಯಾಕಿಟ್ರಿ? Firefly is a very beautiful concept. It's about a moth adu gets attracted to the flame, and the flame is the cause of its death. So I kind of relate to that because I believe that I'm always attracted to the challenges. Anything that seems impossible, anything that looks tough, I like to go for it at the cost of anything. I don't care. And at that point of time, my focus is that I have to meet that challenge. ಅಂದ್ರೆ ಈ ಕತೆ ಒಂದು ಬೆಂಕಿ ಮತ್ತೆ ಚಿಟ್ಟೆದ? ಸಾರ್ಟ್ ಆಫ್, ಹೌದು. ಚಾಲೆಂಜಸ್ ಬೆಂಕಿ ತರ, ನೀವು ಚಿಟ್ಟೆ ತರ ಮತ್ತೆ ಹೋಗಿ ಸುಟ್ಟು ಹೋಗ್ತೀರಾ? ಅಷ್ಟೇ. ಈಗ ಅದು ಏನ್ ಬರ್ದಿದ್ಯೋ ಅದನ್ನ ಪೂರ್ತಿ ಮಾಡ್ತೀವಿ. ನಿಮ್ಮ ಪುಸ್ತಕನ ಲಾಂಚ್ ಮಾಡೋದಕ್ಕೆ ನೀವು ಅಕ್ಷಯ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ರಿ. ಹೌದು. ಅವರು ಜೀವನದಲ್ಲಿ ಒಂದು ಪುಸ್ತಕ ಕೂಡ ಓದ್ದೇ ಇರುವಂತ ವ್ಯಕ್ತಿ. ವೆಲ್, ನನ್ನ ಪುಸ್ತಕದಲ್ಲಿ ತುಂಬಾ ಫೋಟೋಗ್ರಾಫ್ ಯಾವಾಗ ನೀವು ಖರೀದಿ ಮಾಡ್ತಿರೋ ನಾಳೆ ಅವಾಗ ನೀವು ನೋಡ್ಬೋದು. ನನ್ನ ಪುಸ್ತಕದಲ್ಲಿ ತುಂಬಾ ಪಿಕ್ಚರ್ಸ್ ಕೂಡ ಇವೆ. ಅಂಡ್ ಮೈ ಚಾಯ್ಸ್ ಆಫ್ ಅಕ್ಷಯ್ ವಾಸ್ ನಾಟ್ ದಟ್ ಹಿ ವುಡ್ ರೀಡ್ ಮೈ ಬುಕ್. ಹೀಸ್ ನೀವು ನೋಡಿರ್ತೀರಾ, ಯು ಮಸ್ಟ್ ಹ್ಯಾವ್ ಸೀನ್ ಯೆಸ್ಟರ್ಡೇ ಆಲ್ಸೋ. ದರ್ ಇಸ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಹಾರ್ಟ್ಸ್ ಟು ಡೂ ವಿತ್ ಮೈ ಬುಕ್. ಇಟ್ಸ್ ಆಲ್ ಅಬೌಟ್ ದಿ ಹಾರ್ಟ್. ಅಂಡ್ Akshay has a very big heart, and I wanted him to release my book because he is such a good friend and he's always a supporter, and I wanted him to do the honors. ನಾನು ನೋಡಿದೆ ನಿಮ್ಮ ಲಾಂಚ್ ಡಿಸೈನ್ ಏನಿತ್ತು, ಅದ್ರಲ್ಲಿ ಕೂಡ ಏನು ಇನ್ವಿಟೇಷನ್ ಕಾರ್ಡ್ ಏನಿತ್ತು ಅದು ಕೂಡ ಹಾರ್ಟ್ ಹೌದು, ತರನೇ ಇತ್ತು. ಎಲ್ಲಾನು ಹಾರ್ಟ್ ಇದೆ.
ಮತ್ತೆ ಖರೀದಿ ಮಾಡೋರ್ ಹತ್ರನೂ ಹಾರ್ಟ್ ಇರ್ಬೇಕು.